ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ಇವತ್ತು ಬುಧವಾರ ಮಧ್ಯಾಹ್ನದಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ವರಲಕ್ಷ್ಮಿ ಹಬ್ಬಕ್ಕೆ ಮುಂದೆ ತಟ್ಟೆಗಳಲ್ಲಿ ಇರ್ತೀವಲ್ಲ ನೈವೇದ್ಯಕ್ಕೆ, ಅದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಮ್ಮ ಮನೇಲಿ ಬಂದು ಇವತ್ತು ಚಕ್ಲಿ ಹಾಗೆ ಕಡುಬು, ರವೆ ಉಂಡೆ ಇಷ್ಟನ್ನು ಮಾಡ್ತಾ ಇದ್ದೀವಿ. ನಮ್ಮಮ್ಮ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ರವೆ ಉಂಡೆ ಹಾಗೆ ಚಕ್ಲಿನ ಮಾಡ್ತೀನಿ, ನಮ್ಮಮ್ಮ ಕಡುಬನ್ನ ಮಾಡ್ತಾ ಇದ್ದಾರೆ. ಇನ್ನು ನಮ್ಮಮ್ಮ ಕಡುಬನ್ನ ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಏನೇನಾಗಬೇಕು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಯಾರ್ಯಾರು ಫಸ್ಟ್ ಟೈಮ್ ನನ್ನ ವೀಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್ ಎಲ್ಲ ನೋಡಿ, ನಮ್ಮೆಲ್ಲ ಕಟ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಇದು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಹಾಗೆ ಗ್ರೈಂಡ್ ಮಾಡ್ಕೊಳ್ತಾರೆ. ನನ್ನ ಮಗ ನೋಡಿ ಎಷ್ಟು ಕೆಲಸ ಮಾಡ್ತಾ ಇದ್ದಾನೆ ಪಾಪ. ಇಬ್ರು ಏನು చేస్తానా ನಿಕ್ಕಿ? ಹಾಡ ನಾನು ಕೊಬ್ಬರಿ ತುರಿತಾ ಇದ್ದೀನಿ. ನಾನು ತುರಿತಾ ಇದ್ದೀನಿ, ಕೊಬ್ಬರಿ ತುರಿತಿದ್ದೀನಿ. వీడి ఎంత పెద్దది తీసుకొని కాల్ పెన్ పట్టుకొని కూడా తప్పి ఇక్కడ పేపర్ పెన్ పెట్టుకో. ಫ್ರೆಂಡ್ಸ್, ನಮ್ಮಮ್ಮ ಇವಾಗ ಕಡುಬನ್ನ ಮಾಡೋದಕ್ಕೆ ಎಲ್ಲ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದಾರೆ. ಮೊದಲನೇದಾಗಿ ಇಲ್ಲಿ ಕಡಲೆ ಬೀಜ ಹಾಗೆ ಕಡಲೆ ಪಪ್ಪನ್ನ ತಗೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ನೋಡಿ, ಇಷ್ಟು ಕಡಲೆ ಬೀಜ ಹಾಗೆ ಕಡಲೆ ಪಪ್ಪನ್ನ ತೊಗೊಂಡಿದ್ದಾರೆ. ನಿಮಗೆ ಕ್ವಾಂಟಿಟಿ ಎಷ್ಟು ಬೇಕೋ, ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ನೋಡಿಕೊಂಡು ಕಡುಬನ್ನ ರೆಡಿ ಮಾಡ್ಕೊಳ್ಳಿ. ನಮ್ಮ ಮನೇಲಿ ಸ್ವಲ್ಪ ಜಾಸ್ತಿನೇ ತಿಂತೀವಿ ಸ್ವೀಟು, ಅದರಿಂದ ಜಾಸ್ತಿನೇ ತೊಗೊಂಡಿದ್ದಾರೆ. ಎಲ್ಲ ಹುರ್ಕೊಂಡು ಸ್ವಲ್ಪ ತಣ್ಣಗಾಗೋದಕ್ಕೆ ಫ್ಯಾನ್ ಕೆಳಗಡೆ ಇಟ್ಟಿದ್ದಾರೆ. ಇನ್ನೊಂದು ಕಡೆ ನಾನೆಲ್ಲ ಬೆಲ್ಲನ ಕುಟ್ತಾ ಇದ್ದೀನಿ, ಯಾಕಂದರೆ ಸ್ವೀಟ್ ಬೇಕಲ್ವ, ಅದರಿಂದ ಬೆಲ್ಲನ ಯೂಸ್ ಮಾಡ್ತಾ ಇರೋದು. ಇನ್ನು ಮಕ್ಕಳಿಬ್ಬರು ಕುತ್ಕೊಳ್ತಾ ಇಲ್ಲ ಒಂದು ಕಡೆ, ಅದರಿಂದ ಅವ್ರಿಗೂ ಒಂದು ಕೆಲಸನ ಕೊಟ್ಟಿದ್ದೀನಿ, ಕೆಲಸ ಮಾಡಿ ಬನ್ನಿ ಅಂತೇಳ್ಬಿಟ್ಟು. ನಾನು ಬೆಲ್ಲನ ಕುಟ್ತಾ ಇದ್ದೀನಿ, ಅವರು ಬಂದು ಕುಟ್ತಿದ್ದಾರೆ. ಇನ್ನು ಒಂದು ಕಡೆ ನಮ್ಮಮ್ಮ ಎಲ್ಲ ಕೊಬ್ಬರಿನೆಲ್ಲ ತುರ್ಕೊಳ್ತಾ ಇದ್ದಾರೆ. ಜಾಸ್ತಿ ಬೇಕಾಗುತ್ತೆ ಕೊಬ್ಬರಿ, ಅದರಿಂದ ಎಲ್ಲ ಒಣ ಕೊಬ್ಬರಿನ ಎಲ್ಲ ಕಟ್ ಮಾಡಿ ಚಿಕ್ಕ ಚಿಕ್ಕ ಪೀಸಾಗಿ ಮಾಡ್ಕೊಳ್ತಾ ಇದ್ದಾರೆ. ಇನ್ನೆಲ್ಲ ಹುರ್ಕೊಂಡಿದ್ರಲ್ಲ ಅದನ್ನೆಲ್ಲ ಮಿಕ್ಸ್ ಮಾಡಿ ಈ ಥರ ಪುಡಿ ಥರ ಮಾಡ್ಕೊಂಡಿದ್ದಾರೆ. ಬೆಲ್ಲ, ಗಸಗಸೆ, ಕೊಬ್ಬರಿ ಹಾಗೆ ಕಡಲೆಪಪ್ಪು, ಕಡಲೆ ಬೀಜ, ಏಲಕ್ಕಿ ಇಷ್ಟನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದಾರೆ. ಯಾಕೋ ಕರೆಂಟ್ ಹೋಗೋಗಿ ಬರ್ತಾ ಇತ್ತು ಫ್ರೆಂಡ್ಸ್, ಅದರಿಂದ ನನಗೆ ಸರಿಯಾಗಿ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಇನ್ನು ರವೆ ಉಂಡೆಗಳೆಲ್ಲ ರೆಡಿ ಮಾಡಿಬಿಟ್ವಿ. ನೋಡಿ, ತಟ್ಟೆಗಳಲ್ಲಿ ಜೋಡಿಸ್ಕೊಳ್ಳೋದಕ್ಕೆ ಫಸ್ಟ್ ರವೆ ಉಂಡೆಗಳನ್ನೆಲ್ಲ ರೆಡಿ ಮಾಡ್ಕೊಂಡ್ವಿ. ಇನ್ನೂ ಒಂದು ಕಡೆ ನಾನು ಚಕ್ಲಿನ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ 2 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ತೊಗೊಂಡು ಹಾಕ್ಕೊಂಡಿದ್ದೀನಿ. ಅದರಲ್ಲಿ 1 ಕಪ್ ಆಗುವಷ್ಟು ಮೈದಾನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ, ಖಾರದ ಪುಡಿ, ಉಪ್ಪು, ಮತ್ತು ಸ್ವಲ್ಪ ಕರಿಬೇವು ಬರುತ್ತಲ್ಲ, ಅದನ್ನು ಚಿಕ್ಕ ಚಿಕ್ಕ ಪೀಸಾಗಿ ಕಟ್ ಮಾಡಿಕೊಂಡು ಹಾಕ್ಕೊಳ್ಳಿ. ನೋಡಿ, ನಾನಿವಾಗ ಚಕ್ಲಿನೆಲ್ಲ ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ಬೇಗ ಪ್ರೋಸೆಸ್ನೆಲ್ಲ ಮಾಡ್ಕೊಳ್ಬಿಡ್ತಾ ಇದ್ದೀವಿ, ಮತ್ತು ಲೇಟ್ ಆಗಿಬಿಡುತ್ತೆ ಬೇರೆ ಕೆಲಸಗಳಿಗೆ ಅಂತೇಳಿ. ಕರೆಂಟ್ ಹೋಗೋಗಿ ಬರ್ತಾ ಇರೋದ್ರಿಂದ ನನಗೆ ಸರಿಯಾಗಿ ವೀಡಿಯೋನ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ. ಅದರಿಂದ ಎಲ್ಲ ಮಾಡಿಕೊಂಡು ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು. ನಾನು ಬಂದು ಬುಧವಾರ ಗುರುವಾರದ ವ್ಲಾಗ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಬಂದು ಬುಧವಾರದ ವ್ಲಾಗು. ಇನ್ನು ಅಡುಗೆಗಳೆಲ್ಲ ಬುಧವಾರನೇ ಮಾಡ್ಕೊಂಡ್ವಿ ಫ್ರೆಂಡ್ಸ್. ಇನ್ನು ಅವತ್ತಿನ ನೈಟೇ ನಾನು ಸ್ಟ್ಯಾಂಡ್ನ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ, ಯಾಕಂದರೆ ವರಲಕ್ಷ್ಮಿನ ಕೂರಿಸ್ಬೇಕಲ್ವ, ಅದರಿಂದ ಎಲ್ಲ ಸ್ಟ್ಯಾಂಡ್ನ ಫಿಕ್ಸ್ ಮಾಡ್ಕೊಂಡ್ವಿ. ಇನ್ನು ಅಡುಗೆಗಳೆಲ್ಲ ಮುಗೀತು. ಹಲೋ ಎವ್ರಿವನ್, ವೆಲ್ಕಮ್ ಟು ಶ್ರೀ ಸಾಯಿ ಭಾರ್ಗವಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ನೆನ್ನೆ ಎಲ್ಲ ಅಡುಗೆಗಳ ಕೆಲಸ ಆಯಿತು ಫ್ರೆಂಡ್ಸ್. ನೆನ್ನೆ ವೀಡಿಯೋ ಮಾಡ್ಕೊಳ್ಳೋಣ ಅಂದರೆ ಕರೆಂಟ್ ಹೋಗಿ ಬರ್ತಾಯಿತ್ತು, ಅದರಿಂದ ನಾನು ಯಾವುದೇ ವೀಡಿಯೋನ ಮಾಡ್ಕೊಳ್ಳೋಕ್ಕಾಗಿಲ್ಲ ಲಾಸ್ಟ್. ಆ್ಯಂಡ್ ಇವತ್ತು ಗುರುವಾರ ಬೆಳಗ್ಗೆ 11 ಗಂಟೆ ಆಗಿದೆ ಫ್ರೆಂಡ್ಸ್. ಇವಾಗ ನಾವು ಮಾರ್ಕೆಟ್ಗೆ ಹೋಗ್ತಾ ಇದ್ದೀವಿ. ಇನ್ನು ನೈಟ್ ಎಲ್ಲ ಡೆಕೋರೇಷನ್ಗೆ ಮತ್ತು ಹೂವು ಎಲ್ಲ ಬೇಕಲ್ವ ಪೂಜೆಗೆ, ಅದರಿಂದ ಇವಾಗ ಮಾರ್ಕೆಟ್ಗೆ ಹೋಗ್ತಾ ಇದ್ವಿ. ನಮ್ಮ ವ್ಲಾಗ್ ಹೇಗಿರುತ್ತೆ ಅಂತೇಳ್ಬಿಟ್ಟು ನೋಡಿ.
ಇನ್ನು ಹೆಬ್ಬಾಳ ಟ್ರಾಫಿಕ್ ಮುಗಿಸ್ಕೊಂಡು ಹೋಗೋ ಅಷ್ಟರಲ್ಲಿ 1 ಅವರ್ ಆಯಿತು ಫ್ರೆಂಡ್ಸ್. ಹೇಗೋ ಹಾಗೆ ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ಇನ್ನು ನೈಟ್ ಎಲ್ಲ ಮಳೆ ಜೋರಾಗಿ ಬಂದಿರೋದ್ರಿಂದ ರೋಡಲ್ಲಿ ಅಷ್ಟಕ್ಕಷ್ಟೇ ಇತ್ತು. ನಾವು ನೋಡಿ ಮಾರ್ಕೆಟ್ ಒಳಗಡೆ ಹೋಗ್ತಾ ಇದ್ದೀವಿ. ರೋಡೆಲ್ಲ ಫುಲ್ಲು ಗಜಿಬಿಜಿ ಆಗೋಗ್ಬಿಟ್ಟಿತ್ತು. ಎಲ್ಲ ಓಡಾಡಿ ನೋಡಿ ಮಳೆಗೆಲ್ಲ ಇನ್ನು ಯಾವ ಥರ ಇರುತ್ತೆ ಹೇಳಿ ಮಾರ್ಕೆಟ್ ಒಳಗಡೆ. ಹೇಗೋ ಹಾಗೆ ಮಾರ್ಕೆಟ್ ಒಳಗಡೆ ಬಂದಿದ್ದೀವಿ. ರೇಟ್ಗಳಂತೂ ಮಾತಾಡ್ಸೋದಕ್ಕಾಗ್ತಾ ಇರಲಿಲ್ಲ ಫ್ರೆಂಡ್ಸ್, ಅಷ್ಟೊಂದು ರೇಟ್ಗಳನ್ನೋದು ಹೇಳ್ತಾಯಿದ್ರು. ಫ್ರೂಟ್ಸ್ ಅಂತೂ ತುಂಬ ರೇಟ್ ಹೇಳ್ತಾಯಿದ್ರು. ಸ್ವಲ್ಪನೇ ತೊಗೊತಾ ಇದ್ವಿ ನಾವು, ಅಷ್ಟೇ ಜಾಸ್ತಿ ಏನು ತೊಗೊತಾ ಇಲ್ಲ. ಇನ್ನು 9 ಥರ ಹಣ್ಣು ಇಲ್ಲಾಂದರೆ 5 ಥರ ಹಣ್ಣು ಇಡಬೇಕು ಅಂತ ಅಂದ್ಕೊಂಡಿದ್ವಿ ಅಲ್ವಾ. ಆದ್ದರಿಂದ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ 1/4 kg ಅರ್ಧ kg ಅಷ್ಟು ಮಾತ್ರ ತೊಗೊಳ್ತಾ ಇದ್ದೀವಿ ಅಷ್ಟೇ. ಇನ್ನು ತರಕಾರಿ ಹಣ್ಣುಗಳೆಲ್ಲ ತೊಗೊಂಡು ಅಲ್ಲೇ ಒಂದು ಅಂಗಡಿಯಲ್ಲಿ ಇಟ್ಬಿಟ್ಟು ಬಂದ್ವಿ ಫ್ರೆಂಡ್ಸ್. ಯಾಕಂದರೆ ಹೂವು ತರೋದಕ್ಕೆ ಹೋಗ್ಬೇಕಾದ್ರೆ ಎಲ್ಲ ತೊಗೊಂಡು ಎತ್ಕೊಂಡು ಹೋಗೋದಕ್ಕಾಗೋದಿಲ್ಲ ಅಲ್ವಾ. ಅದರಿಂದ ಒಂದು ಅಂಗಡಿಯಲ್ಲಿ ಅಲ್ಲೇ ಇಟ್ಬಿಟ್ಟು ಇನ್ನೇನು ಹೂವು ತರಕ್ಕೆ ಬಂದಿದ್ವಿ. ನೋಡಿ, ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ಮಾರ್ಕೆಟ್ ಒಳಗಡೆ ಬರ್ತಾ ಇರೋದು. ಎಷ್ಟು ಜನ ಕಟ್ಟಕ್ಕೆ ಕೂತ್ಕೊಂಡಿದ್ದಾರೆ ಹೂವನ. ಹಾಗೆ ಇಲ್ಲಿ ಹಾರಗಳೆಲ್ಲ ನೋಡಿದ್ವಿ ಫ್ರೆಂಡ್ಸ್. ನನಗಂತೂ ಈ ಕಮಲದ ಹೂವು ಹಾರ ಅಂತೂ ತುಂಬ ಇಷ್ಟ ಆಯಿತು. ತಗೋಣ ಅಂತ ಅಂದ್ಕೊಂಡ್ವಿ. 2,500 ಹೇಳ್ತಾ ಇದ್ದಾರೆ. ನಾವು ಅದರಿಂದ ಸುಮ್ಮನಾದ್ವಿ. ಇನ್ನು ಒಂದು ಮಲ್ಲಿಗೆ ಹೂವಿನ ಹಾರ, ಹಾಗೆ ಇಲ್ಲಿ ಕಮಲದ ಹೂವು ಇದೆ ಅಲ್ವಾ, ಅದನ್ನು ಮಾತ್ರ ತೊಗೊಂಡ್ವಿ. ತುಂಬ ಇಷ್ಟ ಆಯಿತು ನನಗೆ. ಸಿಂಪಲ್ ಆಗಿದ್ರು ನೋಡೋದಕ್ಕೆ ತುಂಬ ಚೆನ್ನಾಗಿದೆ. ಮತ್ತು ಹೂವನ್ನೆಲ್ಲ ತೊಗೊಂಡು ಇನ್ನೇನು ಮನೆಗೆ ಬರ್ತಾ ಇದ್ದೀವಿ. ತುಂಬ ಅಂದರೆ ತುಂಬ ಜನ ಇದ್ದರು ಫ್ರೆಂಡ್ಸ್. ಕಾಲಿಡೋದಕ್ಕೆ ಜಾಗ ಇರ್ತಾ ಇರಲಿಲ್ಲ ಮಾರ್ಕೆಟ್ ಒಳಗಡೆ. ಹೇಗೋ ಹಾಗೆ ತೊಗೊಂಡು ಇನ್ನೇನು ಮನೆಗೆ ಬರ್ತಾ ಇದ್ದೀವಿ. ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ತೊಗೊಂಡ್ವಿ. ತುಂಬ ರೇಟ್ ಹೇಳ್ತಾ ಇದ್ರಲ್ವ, ಅದಕ್ಕೆ ಸ್ವಲ್ಪನೇ ತೊಗೊಂಡ್ವಿ. ಇನ್ನೇನು ಮನೆಗೆ ಬಂದ್ವಿ. ನಮ್ಮಮ್ಮ ಎಲ್ಲ ದೀಪಾಲೆ ಕಂಬ ಎಲ್ಲ ರೆಡಿ ಮಾಡಿ ಇಡ್ತಾ ಇದ್ದಾರೆ. ಎಲ್ಲ ಕ್ಲೀನ್ ಮಾಡಿ ಹುಣಸೆಹಣ್ಣು ಹಾಗೆ ಉಪ್ಪು ಎಲ್ಲ ಹಾಕ್ಕೊಂಡು, ಸಬೀನ ಪುಡಿ ಎಲ್ಲ ಹಾಕ್ಕೊಂಡು ಇನ್ನೇನೆಲ್ಲ ಕ್ಲೀನ್ ಮಾಡಿ ಇಡ್ತಾ ಇದ್ದಾರೆ. ನಾನು ಬಂದು ಮನೇಲೆಲ್ಲ ಕೆಲಸಗಳೆಲ್ಲ ಆಗಿಂದಾಗಿ ಬಿಟ್ಟು ಹೋಗಿದ್ದೆ ಬೆಳಗ್ಗೆನೇ. ಅದರಿಂದ ಬಂದು ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಮಾರ್ಕೆಟಿಂದ ಬರೋ ಅಷ್ಟರಲ್ಲಿ 2 ಗಂಟೆ ಆಗಿತ್ತು ಫ್ರೆಂಡ್ಸ್. ನಾವು ಬೆಳಗ್ಗೆ 12 ಗಂಟೆ ಹೋಗಿದ್ದು ಮಾರ್ಕೆಟ್ ಒಳಗಡೆ. ಬರೋ ಅಷ್ಟರಲ್ಲಿ 2 ಗಂಟೆ 2:15 ಆಗಿತ್ತು. ಇನ್ನು ಬಂದಿದ್ದ ತಕ್ಷಣ ಎಲ್ಲ ಡೆಕೋರೇಷನ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸಂಜೆಯಾಗಿ ನಾವು ಸ್ಯಾರಿನ ಉಡ್ಸೋದಕ್ಕೆ ಕುತ್ಕೊಂಡಿದ್ದೀನಿ ಫ್ರೆಂಡ್ಸ್. ಇನ್ನು ಊರಿಂದ ನಮ್ಮ ನಳಿನಾನು ಬಂದಿದ್ಲು. ಅವಳು ನಾನು ಉಡಿಸ್ತೀನಕ್ಕ, ನನಗೂ ಕಲಿಸ್ಕೊಡು ಅಂತ ಹೇಳ್ತಾ ಇದ್ಲು. ಅದರಿಂದ ಅವಳಿಗೂ ತೋರಿಸ್ಕೊಡ್ತಾ ಇದ್ದೆ. ಈ ಸ್ಯಾರಿ ಮಾತ್ರ ತುಂಬ ಅಂದರೆ ತುಂಬ ಕ್ಯೂಟಾಗಿದೆ ಫ್ರೆಂಡ್ಸ್. ನಾನಿದು ಚಿಕ್ಕಪೇಟೆಯಲ್ಲೇ ತೊಗೊಂಡು ಬಂದಿದ್ದು. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಲ್ಯಾವೆಂಡರ್ ಹಾಗೆ ಪಿಂಕ್ ಮಿಕ್ಸ್ ಇದೆ ನೋಡಿ, ಎಷ್ಟು ಕ್ಯೂಟಾಗಿದೆ. ಮಧ್ಯದಲ್ಲಿ ಅಲ್ಲಿ ನೋಡಿ ಡಿಸೈನ್ ಬಂದುಬಿಟ್ಟು ಪ್ಯಾರೆಟ್ ಡಿಸೈನ್ ಬಂದಿದೆ. ತುಂಬ ಅಂದರೆ ತುಂಬ ಕ್ಯೂಟಾಗಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಈ ಕಲರ್ ಇರಲಿಲ್ಲಲ್ವ, ಅದರಿಂದ ತಗೊಂಡೆ. ಇನ್ನೆಲ್ಲ ನೋಡಿ ನೆರಿಗೆಗಳನ್ನೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ವಿ. ತುಂಬ ಕಷ್ಟ ಆಯಿತು ಫ್ರೆಂಡ್ಸ್, ಯಾಕಂದರೆ ಸ್ಟ್ಯಾಂಡ್ಗಲ್ವಾ ಸ್ವಲ್ಪ ಲೇಟ್ ಆಗೋಗ್ಬಿಡ್ತಾ ಇತ್ತು. ಇನ್ನು ಲಕ್ಷ್ಮಿಗೆ ಸೀರೆನೆಲ್ಲ ಉಡಿಸ್ಬಿಟ್ಟು ಅಲಂಕಾರ ಎಲ್ಲ ಮಾಡಿ ಇನ್ನು ದೇವ್ರ ಮನೆ ಒಳಗಡೆ ಬಂದಿದ್ದೀನಿ ಫ್ರೆಂಡ್ಸ್. ಎಲ್ಲ ರೆಡಿ ಮಾಡ್ಕೊಳ್ಬೇಕು ಅಂತೇಳಿ. ಇನ್ನು ದೇವ್ರ ಫೋಟೋಗಳಿಗೆಲ್ಲ ಗಂಜಲ ನೀರಲ್ಲಿ ಒರೆಸ್ಬಿಟ್ಟು ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಟೈಮ್ ಇರಲಿಲ್ಲ ಅಲ್ವಾ ಫ್ರೆಂಡ್ಸ್, ಎಲ್ಲ ನೋಡಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದ್ಮೇಲೆ ಇನ್ನು ಬಾಕ್ಲಿಗೆ ಬೊಟ್ಟುಗಳನ್ನೋದು ಇಟ್ಟಿರಲಿಲ್ಲ. ಅದರಿಂದ ಎಲ್ಲ ಬೊಟ್ಟುಗಳನ್ನ ಇಡ್ತಾ ಇದ್ದೀನಿ. ಯಾಕಂದರೆ ಹಬ್ಬದ ಹಿಂದಿನ ದಿನ ಇಟ್ಕೊಂಡ್ರೆ ಏನೋ ಒಂಥರ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನಾನು ಏನೋ ಕ್ಲೀನ್ ಮಾಡಿರ್ತೀನಿ, ಬಟ್ ಇಡೋದಕ್ಕೆ ಹೋಗಲ್ಲ. ಹಬ್ಬದ ಹಿಂದಿನ ದಿನ ಮಾತ್ರ ನಾನು ಈ ಥರ ಇಟ್ಕೊಳ್ತೀನಿ. ಇನ್ನು ಮನೆಯಲ್ಲೆಲ್ಲ ಕ್ಲೀನಿಂಗ್ ಆದಮೇಲೆ ಇನ್ನು ಡೆಕೋರೇಷನ್ನು, ಸ್ಯಾರಿ ಡ್ರಾಪಿಂಗು, ದೇವ್ರ ಮನೆ ಎಲ್ಲ ಕ್ಲೀನಿಂಗು, ಬಟ್ಟುಗಳೆಲ್ಲ ಇಟ್ಟಿದ್ದಾದಮೇಲೆ ಲಾಸ್ಟ್ಗೆ ನಾನು ಇಲ್ಲಿ ಮನೆಯೆಲ್ಲ ಸಾರಿಸ್ಕೊಂಡು ಬರ್ತೀನಿ ಫ್ರೆಂಡ್ಸ್. ಮೊದಲನೇದಾಗಿ ಇಲ್ಲಿ ಸ್ವಲ್ಪ ಗಂಜಲ ಉಪ್ಪನ್ನ ಹಾಕ್ಕೊಂಡು ನೀರೊಳಗಡೆ ಮೊದಲನೇದಾಗಿ ಎಲ್ಲೇ ಲಕ್ಷ್ಮಣ ಕೂರಿಸ್ತೀವೋ ಅಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಬಂದಿರ್ತೀನಿ. ಫಸ್ಟೇ ಒಂದು ಸಲ ಸಾರಿಸಿ ಇಟ್ಟಿರ್ತೀನಿ ಫ್ರೆಂಡ್ಸ್ ಸ್ಟ್ಯಾಂಡ್ನ. ಇನ್ನೊಂದು ಸಲ ಸಾರಿಸ್ಕೊಳ್ತೀನಿ. ಮತ್ತು ಮನೆಯಲ್ಲೆಲ್ಲ ಸಾರಿಸ್ಕೊಂಡಿದ್ದಾದಮೇಲೆ ಎಲ್ಲ ಕ್ಲೀನ್ ಆದಮೇಲೆ 12:30 1 ಗಂಟೆ ಆಗಿ ತಟ್ಟೆಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ವಿ. ನನ್ನ ನಳಿನಂತೂ ಸ್ವಲ್ಪ ಹೆಲ್ಪ್ ಮಾಡಿದ್ಲು ಪಾಪ. 2 ಗಂಟೆವರೆಗೂ ಎದ್ದಿದ್ಲು ಪಾಪ ಅವಳು.
ಇನ್ನು ಫ್ರೂಟ್ಸ್ ಎಲ್ಲ ಅವಳಿಗೆ ಕೊಟ್ಟೆ ತಟ್ಟೆಯಲ್ಲಿ ಜೋಡಿಸು ಅಂತ ಹೇಳ್ಬಿಟ್ಟು ನಾನು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಬ್ಬಳಿಗೆ ಆದರೆ ನನಗೆ ಆಗೋದಿಲ್ಲ. ಇನ್ನು ನಮ್ಮಮ್ಮ ಬಂದುಬಿಟ್ಟು ಅಡುಗೆ ಕೆಲಸ ಎಲ್ಲ ನಮ್ಮಮ್ಮ ಮಾಡ್ತಾರೆ, ಆದ್ದರಿಂದ ನನಗೆ ಆಗೋದಿಲ್ಲ. ಇನ್ನು ನೈಟ್ ಎಲ್ಲ ಜಾಗರಣೆ ಮಾಡ್ತೀನಿ ಫ್ರೆಂಡ್ಸ್, ವರಲಕ್ಷ್ಮಿ ಹಬ್ಬದ ದಿನ. ಅದರಿಂದ ಎದ್ದೇ ಇರ್ತೀನಲ್ವ, ಅದು ಒಂದು ಕೆಲಸ ಇದೊಂದು ಕೆಲಸ ಮಾಡ್ತಾನೇ ಇರ್ತೀನಿ. ನೈಟ್ ಎಲ್ಲ ಜಾಗರಣೆ ಇರೋದ್ರಿಂದ ಸ್ವಲ್ಪ ನಿದ್ದೆನೇ ಬರೋದಿಲ್ಲ ಮತ್ತು ಕೆಲಸಗಳು ಜಾಸ್ತಿ ಇದ್ದುಬಿಡುತ್ತೆ. ಅದರಿಂದ ಇನ್ನೆಲ್ಲ ಸ್ಟ್ಯಾಂಡ್ ಹತ್ರ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಇನ್ನು ಸ್ಟ್ಯಾಂಡ್ ಆದಮೇಲೆ ನೋಡಿ ಇಲ್ಲಿ ಪಂಚನ ಹಾಕ್ಕೊಳ್ತಾ ಇದ್ದೀನಿ. ದೊಡ್ಡ ಪಂಚನ ಬರುತ್ತಲ್ಲ, ರಾಮರಾಜ್ ಪಂಚೆ, ದೊಡ್ಡ ಪಂಚನ ಈ ಸ್ಟ್ಯಾಂಡ್ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ನಾನು ವರ್ಷವೂ ಜಾಗರಣೆ ಇದ್ದೇ ಹಬ್ಬನ ಮಾಡ್ತಾ ಇರ್ತೀನಿ ಫ್ರೆಂಡ್ಸ್. ಯಾಕಂದರೆ ಒಂದಿನೂ ತಪ್ಪಿಸಿಲ್ಲ ನಾನು. ನೈಟ್ ಮಲಗೋದು, ಮತ್ತೆ ಎದ್ದೊಳೋದು, ಮತ್ತೆ ಕ್ಲೀನ್ ಮಾಡ್ಕೊಳ್ಳೋದು, ಆ ಥರ ನಾನು ಇಟ್ಕೊಳ್ಳಲ್ಲ. ಫುಲ್ಲು ಜಾಗರಣೆ ಇದ್ದುಬಿಟ್ಟು ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ಯಾಕಂದರೆ ನಾನು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದ್ರಿಂದ ನಾನು ನೈಟೆಲ್ಲ ಎದ್ದಿರ್ತೀನಿ. 4:15 ಇಂದ 5:30 ಒಳಗಡೆ ನಾನು ಪೂಜೆನ ಮಾಡಿಬಿಡ್ತೀನಿ. ಆದ್ದರಿಂದ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನು ತಟ್ಟೆಗಳನ್ನೆಲ್ಲ ಜೋಡಿಸಿಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನು ಮೇಲ್ಗಡೆ ಆನೆಗಳನ್ನ ಎತ್ತಿಗೆ ಬಿಟ್ಟಿದ್ದೆ, ಮರ್ತೋಗ್ಬಿಟ್ಟಿದ್ದೆ. ಅದರಿಂದ ಮತ್ತೆ ಲಾಸ್ಟಿಗೆ ಆನೆಗಳ ನೆನಪು ಬಂತು. ಆದ್ದರಿಂದ ಮೇಲೆ ಹೋಗಿ ಎಲ್ಲ ತೊಗೊಂಡು ಎಲ್ಲ ಕೆಳಗಡೆ ಇಳಿಸ್ಕೊಂಡು ಎಲ್ಲ ಇವಾಗ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ ತಟ್ಟೆಗಳನ್ನೆಲ್ಲ ಈ ಥರ ಜೋಡಿಸ್ಕೊಂಡಿದ್ದೀನಿ. ಇನ್ನು ಲಕ್ಷ್ಮಿನ ಕೂರಿಸೋದಕ್ಕೆ ಮೊದಲನೇದಾಗಿ ಬಾಳೆ ಎಲೆ ಆಮೇಲೆ ಅಕ್ಕಿ ಆಗಿಬಿಟ್ಟು ಅರಿಶಿನ ಕುಂಕುಮ ಆಗಿಬಿಟ್ಟು ಇಡಬೇಕಲ್ವ, ಅದರಿಂದ ಎಲ್ಲ ಪ್ರತಿಯೊಂದು ಜೋಡಿಸ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನೂ ಒಂದು ಕಡೆ ಮಡ್ಲಕ್ಕಿಗೆ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ಇನ್ನು ಲಕ್ಷ್ಮಿಗೆ ಮಡ್ಲಕ್ಕಿ ಇಡಬೇಕಲ್ವ, ಅದರಿಂದ ಎಲ್ಲ ತಟ್ಟೆಯಲ್ಲಿ ಜೋಡಿಸ್ಕೊಳ್ತಾ ಇದ್ದೀನಿ. 3 ಗ್ಲಾಸ್ ಆಗುವಷ್ಟು ಅಕ್ಕಿ, 1-2 ಎಲೆ, ಬಟ್ಲಡಿಕೆ, ಅರಿಶಿನದ ಕೊಂಬು, ಬಾಗಿನ ಸೆಟ್ ಅಂತಾರಲ್ವ ಅದನ್ನು ಇಟ್ಕೊಳ್ಳಿ. ಹಾಗೆ ಅರಿಶಿನ ಕುಂಕುಮ, ಬಳೆ, ಮುತ್ತೈದೆಗೆ ಏನೇನು ಇಟ್ಟಿರ್ತೀವೋ ಬಾಗಿನ ಸಾಮಾನು ಎಲ್ಲ ಇಟ್ಕೊಳ್ಬೇಕು ನಾವು. ನೋಡಿ ಮಡ್ಲಕ್ಕಿಗೆ ಏನೇನು ಕೊಡ್ತೀವೋ ಲಕ್ಷ್ಮಿಗೆ ಅದೆಲ್ಲ ಒಂದು ಕಡೆ ಇಟ್ಕೊಳ್ಬೇಕು ಫ್ರೆಂಡ್ಸ್. ಹೂವು, ಹಣ್ಣು ಎಲ್ಲ ಪ್ರತಿಯೊಂದು ಇಟ್ಕೊಳ್ಬೇಕು ಆ ತಟ್ಟೆಯಲ್ಲಿ. ಅದೆಲ್ಲ ಆದಮೇಲೆ ಇನ್ನೊಂದು ಕಡೆ ಕಳ್ಸಕ್ಕೆ ನಾವೇನೇನು ಹಾಕ್ತೀವಿ ಅದನ್ನೆಲ್ಲ ಒಂದು ತಟ್ಟೆಯಲ್ಲಿ ಜೋಡಿಸ್ಕೊಂಡಿದ್ದೀವಿ. ನೋಡಿ ತಟ್ಟೆಯಲ್ಲಿ ಇದೆಲ್ಲ ಕಳ್ಸದೊಳಗಡೆ ಹಾಕೋದು: ಅರಿಶಿನದ ಕೊಂಬು, ಅಕ್ಷತೆ, ಇದು ಜವಾದು ಪೌಡರು, ಹಾಗೆ ಒಂದು ಬಟ್ಲಡಿಕೆ, ಡ್ರೈ ಫ್ರೂಟ್ಸ್ ಪ್ಯಾಕೆಟು, ಇದು ಲಾವಂಚ ಬೇರು, ಹಾಗೆ ಅರಿಶಿನ ಕುಂಕುಮ. ನಮ್ಮ ಹತ್ರ ಯಾವ ಕಾಯಿನ್ ಇದ್ದರೆ ಅದು, ಬೆಳ್ಳಿ ಕಾಯಿನ ಆಗಲಿ ಬಂಗಾರದ ಕಾಯಿನಾಗಲಿ ಹಾಕ್ಕೊಳ್ಬೋದು. ನೋಡಿ ನಾನಿಲ್ಲಿ ಬಂಗಾರದ ಕಾಯಿನ್ ಇದೆ ಚಿಕ್ಕದು ನಮ್ಮ ಮನೇಲಿ, ಅದರಿಂದ ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಕಾಯಿನ್ ಇದ್ದರೆ ಅದನ್ನು ಹಾಕ್ಕೊಳ್ಬೋದು ಅಷ್ಟೇ. ಆ ಸ್ಟೀಲ್ದು ಹಾಕ್ಕೊಳ್ಬಾರ್ದು. ಆ್ಯಂಡ್ ನಯಾ ಪೈಸೆ ಕಾಯಿನ್ ಬರುತ್ತಲ್ಲ, ಹಿತ್ತಾಳೆ ಆ ಥರ ಎಲ್ಲ ಮಿಕ್ಸು, ಆ ಥರ ಕಾಯಿನೂ ಹಾಕ್ಕೊಳ್ಬೋದು. ನೋಡಿ ಇಷ್ಟನ್ನು ತೊಗೊಂಡಿದ್ದೀನಿ ಹಾಕ್ಕೊಳ್ಳೋದಕ್ಕೆ. ಆ್ಯಂಡ್ ಪೂಜೆಗೆಲ್ಲ ಪ್ರಿಪ್ರೇಷನ್ ಆಯಿತು ಫ್ರೆಂಡ್ಸ್, ಎಲ್ಲ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವ ಥರ ಪೂಜೆ ಮಾಡಿದೆ ಅಂತ ಹೇಳಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತಲೇ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.